ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಪ್ರತಿಷ್ಠಾನ ಸಹಯೋಗದೊಂದಿಗೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಿನ್ನೆ ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹಿನ್ನೆಲೆ ಗಾಯಕ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಸ್ಮರಣೆ ಅಂಗವಾಗಿ ಗೀತ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಭಿರುಚಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಶಿವರಾಮಕೃಷ್ಣ, ಎಸ್ಜಿ ಗೋಪಾಲ್, ಡಾಕ್ಟರ್ ಪಿ ನಾರಾಯಣ್ ಉಪಸ್ಥಿತರಿದ್ದರು. ಕುವೆಂಪು ಮತ್ತು ಶಿವಮೊಗ್ಗ ಸುಬ್ಬಣ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ನಮನ ಸಲ್ಲಿಸಲಾಯಿತು. ಕಲಾವಿದರಾದ ಪಂಚಂ ಹಳಿಬಂಡಿ, ಸುರೇಖಾ ಹೆಗಡೆ, ಶ್ರುತಿ ರಾಘವೇಂದ್ರ, ವಿನಯ್ ನಾಡಿಗ್, ಪೃಥ್ವಿ ಗೌಡ ಮತ್ತು ಇತರ ಗಾಯಕರು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು. ಬಳಿಕ ಉಮೇಶ್ ಹಾಲಾಡಿ ಕುವೆಂಪು ಮತ್ತು ಶಿವಮೊಗ್ಗ ಸುಬ್ಬಣ್ಣರವರ ಸ್ಮರಣೆಯ ಕಾರ್ಯಕ್ರಮ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ. ಬಹುಮುಖ ಪ್ರತಿಭಾವಂತರಾದ ಸುಬ್ಬಣ್ಣನವರು ಕುವೆಂಪು ರಚನೆಯ ಭಾವಗೀತೆಗಳನ್ನು ಹಾಡಿದರು ಎಂದು ಸ್ಮರಿಸಿದರು. ಬಂದವರು ವಿಭಿನ್ನವಾದ ವ್ಯಕ್ತಿತ್ವ, ಎಲ್ಲ ಮಜಲುಗಳು ಬಹಳ ಅಚ್ಚರಿಪಡಿಸುವಂಥವು. ದೂರದರ್ಶನದೊಂದಿಗೆ ಪಂಚಂ ಹಳಿಬಂಡಿ ದಾರಾ ಬೇಂದ್ರೆ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. ಕುವೆಂಪುರವರು ಧಾರವಾಡದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. ಕುವೆಂಪು ಮಲೆನಾಡಿನ ಪರಿಸರವನ್ನು ರಚಿಸಿದರೆ, ಬೇಂದ್ರೆಯವರು ಬಯಲು ನಾಡಿನ ಜನಪದ ಸೊಗಡನ್ನು ತಮ್ಮ ಭಾವಗೀತೆಗಳಲ್ಲಿ ಸೆರೆ ಹಿಡಿದಿದ್ದಾರೆ ಎಂದರು. ನಾಡಿನಾದ್ಯಂತ ಪಸರಿಸಬೇಕು, ನಮ್ಮ ಕನ್ನಡ ಕವಿಗಳ ಗೀತೆಗಳನ್ನು ನಾಡಿನಾದ್ಯಂತ ಎಲ್ಲರೂ ಹಾಡಬೇಕು, ಕನ್ನಡ ಗೀತೆಗಳು ಮೊಳಗಬೇಕು ಅನ್ನೋದು ನನ್ನ ಒಂದು ಆಶಯ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ವಿನಯ್ ನಾಡಿಗ್ ಭಾವಗೀತೆ ಕನ್ನಡ ಕಾವ್ಯ ಪ್ರಪಂಚಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ನೀಡಿದ ದಿಗ್ಗಜರನ್ನು ಗಾಯನದ ಮೂಲಕ ಸ್ಮರಿಸುವ ಹೆಮ್ಮೆಯ ಕಾರ್ಯಕ್ರಮ ಇದಾಗಿದೆ. ಗಾನಕೋಗಿಲೆ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣರವರ ಗಾಯನ ಭಾವಗೀತೆಗಳನ್ನು ಹಾಡುವುದರ ಮೂಲಕ ನಮನ ಸಲ್ಲಿಸುತ್ತಿದ್ದೇವೆ ಎಂದರು. ಅನೇಕ ಕವಿತೆಗಳನ್ನು ಅವರು ಹಾಡು ಆಗಿಸಿ ಜನಮಾನಸಕ್ಕೆ ತಲುಪಿಸಿದ್ದಾರೆ. ಹಾಗಾಗಿ ಅವರಿಬ್ಬರನ್ನ ನಾವಿವತ್ತು ನೆನೆಸ್ಕೊಳ್ತಾ ಇರೋದು ನಮ್ಮೆಲ್ಲ ಸೌಭಾಗ್ಯ. ಆ ಗೀತೆಗಳನ್ನು ಮತ್ತೆ ಜನರಿಗೆ ತಲುಪಿಸುವಂತಹ ಪ್ರಯತ್ನ ನಾವಿವತ್ತು ಮಾಡ್ತೇವೆ.